ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 10 ಗಂಟೆ. ಇಟಾಚಿ ಕೆಲಸ ಎಲ್ಲ ಮುಗೀತು. ಅದು ತುಂಬ್ಕೊಂಡು ಹೋಗೋಕ್ಕೆ ಟಿಪ್ಪರ್ ಬಂದೈತೆ. ಈಗ ತುಂಬ್ಕೊಂಡು ಹೋಯ್ತಾವ್ರಿ. ಎಲ್ಲ ಆಯಿತು. ಲಾಸ್ಟಲ್ಲಿ ಒಂದು ಕೆಲಸ ಕೊಟ್ಬಿಟ್ಟು ಹೋಯ್ತು ಇಟಾಜಿ. ಅದೇನು ಕೆಲಸ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಈಗ ತುಂಬ್ಕೊಂಡು ಹೋಯ್ತಾವ್ರಿ. ಅದು ಹತ್ತೋದು ಇಳಿಯೋದು ನನ್ನ ಮಗ ವಿಡಿಯೋ ಮಾಡು ಅಂತಿದ್ದ. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಯಾವ ಥರ ಹತ್ತುತ್ತದೆ, ಅದೆಲ್ಲ ಕೆಳಗೆ ಹೆಂಗೆ ಇಳಿತಿದೆ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡಿದೆ. ಹಾಗೆ ಈಗ 10 ಗಂಟೆಯಲ್ಲಿ ಮುಗೀತು ಕೆಲಸ. ತಗೊಂಡೋಗ್ತಾರೆ. ಈಗ ಅಡಿಕೆ ಸಸಿ ಹಾಕೋಣ ಅಂತ ಹೇಳೋರೆ. ಅಡಿಕೆ ಸಸಿ ಹಾಕೋ ವಿಡಿಯೋ ಮಾಡ್ತೀನಿ ಬನ್ನಿ. ಹಾಗೆ ಯಾರೆಲ್ಲ ಹೊಸ್ತು ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ. ಅಡಿಕೆ ಸಸಿ ಎಲ್ಲ ನಾವು ಮೇಯ್ಗೆ ತಗೊಂಡೋಗಿ ಹುಡುಕಿದ್ದೀನಿ. ನಾನು ದೂರದಿಂದ ವಿಡಿಯೋ ಮಾಡಿರ್ತಿದ್ದು. ಅಡುಗೆ ಮಾಡ್ತಾಯಿದ್ವಲ್ಲ, ಅಲ್ಲಿಗೆ ಹೋಗಿಲ್ಲ. ದೂರದಿಂದ ಇಲ್ಲಿ ಮನೆ ಹತ್ರನೇ ಸ್ವಲ್ಪ ದೂರದಿಂದ ಮಾಡಿದ್ದೀನಿ. ಜೂಮ್ ಮಾಡಿ ಹಾಕ್ತಾರೆ. ಅಡಿಕೆ ಸಸಿನ ಸ್ಟಾರ್ಟ್ ಮಾಡಿದ್ರು. ಇನ್ನೂ 1 ಅವರ್ಗೆಲ್ಲ ಮುಗಿಸ್ಬಿಡ್ತಾರೆ. ತಾಣಗೆಲ್ಲ ಆಲ್ರೆಡಿ ತಗೊಂಡೋಗಿ ಮುಡುಗಿದ್ವಿ. ಅದನ್ನೇನಿಲ್ಲ, ನೀವೇ ನೋಡಿದ್ದೀರಲ್ಲ, ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ. ಒಂದು 2 ಗುದ್ಲಿ ಮಣ್ಣು ತೆಗೆಯೋದು, ಅದರೊಳಗೆ ಮಡಗೋದು. ಹೆಂಗೋ ಅಡಿಕೆ ಸಸಿ ಹಾಕಬೇಕು ಅನ್ನೋ ಕನಸು ಈಡೇರಿತು. ಇನ್ನು ಅಡಿಕೆ ಸಸಿ ಸವಾಸಕ್ಕೆ ಹೋಗಲ್ಲ. ಅಲ್ಲೂ ಆಯಿತು, ಇಲ್ಲೂ ಆಯಿತು, ಮನೆ ಹತ್ರನೂ ಆಯಿತು. ಇನ್ನಿಷ್ಟೇ. ಮುಗೀತು. ನಮ್ಮ ಮನೆಯವರು ಯಾವಾಗಲೂ ಅಡಿಕೆ ಸಸಿ ಹಾಕಬೇಕು ಅಂತಿದ್ರು. ಇವತ್ತಿಗೆ ಹಾಕಿ ಮುಗೀತು. ಆದರೆ ಅಲ್ಲಿಗಿಂತ ಇಲ್ಲಿ ಸಸಿಗಳು ಚೆನ್ನಾಗವೆ. ಆದರೆ ಇನ್ನೂ ಸ್ವಲ್ಪ ಚಿಕ್ಕ ಸಸಿಗಳು. ಅಲ್ಲಿ ಒಂದು ಸ್ವಲ್ಪ ದೊಡ್ಡ ಇದ್ದು, ಇಲ್ಲಿ ಚಿಕ್ಕ ಸಸಿಗಳು ತೋರಿಸಿದ್ದೀನಿ ವಿಡಿಯೋದಲ್ಲಿ. ವಿಡಿಯೋದಲ್ಲಿ ತೋರಿಸಿದ್ದೆ. ಹಾಕ್ತಾರೆ. ಅಲ್ಲಿಗೆ ಹೋಗಿ ವಿಡಿಯೋ ಮಾಡೋಣ ಅಂದರೆ ಅವ್ರು ಏನು ಅನ್ಕೊತಾರೋ, ನಾವು ಬಿಸಿಲಲ್ಲಿ ಸಸಿ ಹಾಕ್ತಾಯಿದ್ದೀವಿ, ಇವ್ರು ವಿಡಿಯೋ ಮಾಡ್ತಾರೆ ಅಂತ ಅನ್ಕೊತಾರೇನೋ ಅಂದ್ಬಿಟ್ಟು ದೂರದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಒಂದು 10 ಗಂಟೆ ಹೇಳಿದ್ದು. ಇಲ್ಲಿ 7 ಜನ ಬಂದವ್ರೆ ಸಸಿ ಹಾಕೋಕ್ಕೆ. ಇವು ಅಡಿಕೆ ಸಸಿ ಬಂದು ಜೊತೆ 110 ರೂಪಾಯಿ. ಚೆನ್ನಾಗೈತೆ ಸಸಿ ಮಾತ್ರ. ಆದರೆ ಇನ್ನೊಂದು ತಿಂಗಳು ಇರಬೇಕಾಯ್ತು. ಚಿಕ್ಕ ಸಸಿ. ಅವನೇ ಹಾಕ್ತಾ ಇದ್ದೀವಿ ಇವಾಗ. ಜಾಯಿಂಟ್ ಮಾಡ್ದೆ ಆಲೆ. ಬೆಳಗ್ಗೆ ತಂದಿದ್ದು ಯೂಸ್ ಆಯ್ತಾ? ಎಷ್ಟದು ಮತ್ತೆ? ಮನೆ ಹತ್ರ ಹೊಸ್ದಾಗಿ ಅಡಿಕೆ ಸಸಿ ಹಾಕಿದ್ವಿ. 300 ನೆನ್ನೆ ಹಾಕಿರೋದು ಇದು. ಅದಕ್ಕೆ ಮನೆ ದಿವಸ ಇಟಾಜಿಲಿ ತೆಗಿತಾ ಹೊಡೆದಾಕ್ಬಿಟ್ಟಿದ್ರು ಪೈಪ್. ಅದನ್ನ ಜಾಯಿಂಟ್ ಮಾಡ್ತಾವ್ರೆ. ಆಯಿತಾ ಜಾಯಿಂಟ್ ಮಾಡಿ? ಕುಂಬಳಿ ಗಿಡ ಯಾರು ಒಳಕ್ಕೆ ಎಸ್ಬಿಟ್ಟಿದ್ದೀರಾ? ತುಂಡ್ಬಿಟ್ಟು ಕಾಯಿ ಬಿಟ್ಟಿತ್ತು. ಅದ್ರ ಕನಸಿದು. ನಮ್ಮ ಆಸೆನೂ ತೀರ್ತು. ಹಾಕಬೇಕು ಅಂತಿದ್ದು. ಹಾಕಾಯ್ತು.
ನಿಧಾನಕ್ಕೆ ಹೋಗು, ಜಾರ್ತದೆ. ಏಯ್ ಒಂದು ಇತ್ತಂಬ್ರ ಮಳೆ ಮಳೆ ತಬರ್ಗ ಬಂತು ಬೈತದೆ. ಮಸ ಮುಸುಡಿ ಏನೂ ನೋಡಲ್ಲ, ಒಳ್ಳೆ ಬಿಡ್ತಾನೆ. ಇದಕ್ಕೆ ಡ್ರಿಪ್ ಐಟಮ್ಸ್ ಸೆಟ್ ಮಾಡೋದಾ? ಇಷ್ಟೆಲ್ಲ ಕಷ್ಟ ಬೀಳ್ತಾ ಇರೋದು ನೀರಿಲ್ಲ ಅಂತ. ಇಲ್ಲಿ ನೀರಿಲ್ದಲೇ ಡ್ರಿಪ್ ಹಾಕಮ್ಮ ಅಂತ. ಏನು ಹೇಳೋದು ಕರೆಕ್ಟಾಗಿ? ಡ್ರಿಪ್ಪು ಇವಾಗ ಇಲ್ಲಿ ಮಳೆ ಅದೇ ತುಳಿದ್ಗಿಳ್ಬಿಟ್ಟಿರ ಇಟ್ಕೊಳ್ಳಿ ಕೈಲಿ. ಡ್ರಿಪ್ ಸೆಟ್ ಮಾಡೋಣ ಅಂತ. ಇದಕ್ಕೆ ಬಿಚ್ಚಿದೆಯಾ? ನೀರು ಇದ್ದಿದ್ರೆ ಇಷ್ಟೇ ಇದೇ ಇರ್ತಿರ್ಲಿಲ್ಲ. ತಿರ್ಸಿ ನಾನೇ ಒಂದು ಕಡೆ ತಿರ್ಸ್ತೀನಿ, ನಾನು ಒಂದು ಕಡೆ ತಿರುಗಿಸ್ತೀನಿ. ಅದಕ್ಕೆಪ್ಪ